ರಾಜ್ಯದಲ್ಲಿ ಭೀಕರ ಬರಗಾಲ. ಈ ಭೀಕರ ಬರಗಾಲದ ಇಂಥ ಒಂದು ಕಷ್ಟದ ಕಾಲದಾಗ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಇವತ್ತು ಹೆಚ್ಚು ಕಡಿಮೆ 2.5 ತಿಂಗಳ ಮಳೆಗಾಲ ಮುಗಿಲಿಕ್ಕೆ ಬಂತು. ಇನ್ನ ಉಳಿದಿವೆ ಮುಂದೆ 3 ಮಳೆ. ಆ ಮಳೆ ಕೂಡ ಇವತ್ತು ನಾವು ನೋಡೋ ಇವತ್ತು ವಾತಾವರಣ ಪರಿಸ್ಥಿತಿ ಹೆಂಗದ ಅಂತಂದ್ರೆ ಆ ಮಳೆನೂ ಬರ್ತದೋ ಗೊತ್ತಿಲ್ಲ. ದನ ಕರಿಗೆ ನೀರಿಲ್ಲ, ರೈತರ ಕೈಯಾಗಿ ದುಡ್ಡಿಲ್ಲ. ಇದ್ದಂತ ದುಡ್ಡು ಇವತ್ತೆಲ್ಲರೂ ಇವತ್ತು ನಾವು ಬೀಜ ಗೊಬ್ಬರ ಆಮ್ಯಾಗ ನಾವು ಬಿತ್ತಲಕ್ಕೆ ಏನು ಖರ್ಚು ಮಾಡೀವಿ. ಇವತ್ತು ನಮ್ಮ ಕೈದಾಗ ಯಾವುದೇ ದುಡ್ಡು ಇರಲಾರ್ದಂತ ಪರಿಸ್ಥಿತಿದಾಗ ಇವತ್ತು ಸರ್ಕಾರ ರೈತರ ಬಗ್ಗೆ ಕಾಳಜಿ ಇರಲಾರ್ದಂತ ಒಂದು ಕೆಟ್ಟ ಸರ್ಕಾರ ಅಂತ ಹೇಳಿದ್ರೆ ಈ ಸಂದರ್ಭದಾಗ ನಮ್ಗೆಲ್ರಿಗೂ ಗೊತ್ತದ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ಲಿಕ್ಕತ್ತದ. ಅವರ ಜನರ ಪರವಾಗಿ ಕೆಲಸ ಮಾಡ್ತಾ ಇಲ್ಲ, ಅವ್ರು ಕೇವಲ ನಮ್ಮ ಕುರ್ಚಿಗೆ ಕೆಲಸ ಮಾಡ್ಲಿಕ್ಕತ್ತ. ಯಾಕಂತಂದ್ರೆ ಅವ್ರು ಇಷ್ಟು ದಿವಸ ಅವರು ಒಂದು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಗೆ ಹೋಯ್ತು. ಕ್ಯಾಬಿನೆಟ್ ಮಿನಿಸ್ಟರ್ ಯಾರು ಆಗ್ತಾರ, ನನಗ್ ಕೊಡ್ರಿ ನಿಮಗ್ ಕೊಡ್ರಿ ಅಂತ ಹೇಳಿ ಕೇಸಿಂದ ಬರೇ ದಿಲ್ಲಿ ಓಡಾಡೋದು. ಬೆಂಗಳೂರಿನಿಂದ ದಿಲ್ಲಿ, ದಿಲ್ಲಿಯಿಂದ ಬೆಂಗಳೂರು, ಇಷ್ಟು ಬಿಟ್ಟರೆ ಬೇರೆ ಏನೂ ಕೆಲಸ ಮಾಡಿಲ್ಲ. ಈಗ ಐತಿ ಅದಾದ್ಮೇಲೆ ನನಗೆ ಹಾಕಿ ಇದು ಕೊಡ್ತಾರೆ, ಖಾತಾ ಕೊಡ್ತಾರೆ ಅಂತ ಹೇಳಿ ಕೇಸಿಂದ ಖಾತಾದಾಗ ಅವರು ಬಿಜಿ ಆಗ್ಬಿಟ್ರೆ ರೈತರ ಕಷ್ಟ, ರೈತರಿಗೆ ಯಾವ ಸ್ಥಿತಿದಾಗ ಅನ್ನೋದ್ರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ಈಗಾಗಲೇ ಮಿನಿಸ್ಟರ್ ಆಗಿದ್ದಾರೆ. ನಮ್ಮ ಕೃಷಿ ಇಲಾಖೆಗೆ ಒಬ್ಬ ಮಿನಿಸ್ಟರ್ ಬಂದಿಲ್ಲ, ಇನ್ನೊಬ್ಬ ಕೃಷಿ ಇಲಾಖೆ ಮಿನಿಸ್ಟರ್ ಇದ್ರು. ಅವರು ಗುಲ್ಬರ್ಗಕ್ಕೆ ಕೇವಲ 3 ವರ್ಷ ಒಂದು ಸರಿ ಬಂದು ಚಲುವರಾಯ ಸ್ವಾಮಿ ಅಂತ ಹೇಳಿ ಕೇಸಿಂದ ನಮ್ಗೆಲ್ಲ ಗೊತ್ತಿದ್ದಂತ ಮಿನಿಸ್ಟರ್. ನಾವು ನೋಡೀವಿ, ಸಾಕಷ್ಟು ಜನ ಮಿನಿಸ್ಟರ್ ಇದ್ರು. ಆದ್ರೆ ಅಂತ ಮಿನಿಸ್ಟರ್ ನಾವ್ಯಾಗ, ಯಾಕಂದ್ರೆ ಈ ವರ್ಷ ಮಳಿ ಇಲ್ಲ ಅಂತೇಳಿ ಬರಗಾಲ, ಹೋದ್ ಸರಿ ಮಳಿ ಹೆಚ್ಚಾಗಿ ಅದು ಒಂದು ನಮೂನಿ, ಅದು ಅತಿ ಬರಗಾಲ. ಯಾಕಂತಂದ್ರೆ ರೈತ ಬೆಳಿ ಬತ್ತು ಅದ್ರ ರಾಶಿ ಮಾಡ್ಲಿಕ್ಕೆ ಹೋದಾಗ ಅವ್ನು ರಾಶಿ ಸುತ್ತಕ್ಕೆ ಆಗ್ಲಾರ್ದಂತ ಪರಿಸ್ಥಿತಿ ಬಂತು.